2024-25ನೇ ಸಾಲಿಗೆ ನೆರೆಯ ಆಂಧ್ರ ಪ್ರದೇಶದ ರಾಜ್ಯದ ಗಡಿಯಲ್ಲಿರುವಂತಹ ಗಡಿನಾಡು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಸ್ಟೂಡೆಂಟ್ಸ್ಗಳಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಉಚಿತವಾಗಿ ನೀಡುವ ಕನ್ನಡ ಭಾಷೆಯ ಪಠ್ಯಪುಸ್ತಕಗಳನ್ನು ಶಾಸಕ BM ನಾಗರಾಜ್ ಅವರು ವಿತರಿಸಿದ್ದಾರೆ. ಆಂಧ್ರ ಪ್ರದೇಶ ರಾಜ್ಯದ ಕೌತಾಳಂ ಮಂಡಲ್, ಆದೋನಿ ಮಂಡಲ್, ಹೊಳಗುಂದ ಮಂಡಲ್, ಹಾಲಹರ್ವಿ ಮಂಡಲಗಳ ಶಾಲಾ ಶಿಕ್ಷಕರಿಗೆ ಪಠ್ಯಪುಸ್ತಕ ವಿತರಣೆಯನ್ನು ಮಾಡಲಾಗಿದ್ದು, ಗಡಿನಾಡು ಕನ್ನಡ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಿ ದೊಡ್ಡಬಸಪ್ಪ ಮಾತನಾಡಿದ್ದಾರೆ. ಸರ್ಕಾರ ಅಂದರೆ ಆಂಧ್ರ ಸರ್ಕಾರವು ಕೂಡ ಕಳೆದ ವರ್ಷ CBSE ನೆಪದಲ್ಲಿ ಸಿರುಗುಪ್ಪ ತಾಲೂಕಿಗೆ ಹೊಂದಿಕೊಂಡಿರುವ ಗಡಿ ಗ್ರಾಮಗಳಾದಂತಹ ಹೊಳಗುಂದಿ, ಕೌತಾಳಂ, ಬದನೆಹಾಳ, ದೊಡ್ಡ ಹರಿವಾನಂ ಗ್ರಾಮಗಳಲ್ಲಿನ ಮಕ್ಕಳು ಇದ್ದಕ್ಕಿದ್ದಂತೆ ಇಂಗ್ಲಿಷ್ ಮಾಧ್ಯಮ ಬದಲಾಯಿಸಿ ಮಾಡಿ ಕನ್ನಡ ಶಾಲೆಗಳನ್ನು ಮುಚ್ಚಿದೆ. ಆದ್ದರಿಂದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರ ಗಮನಕ್ಕೆ ತಂದು ನಮ್ಮ ಆಂಧ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು. ಅಲ್ಲದೆ ಇಲ್ಲಿನ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅಲ್ಲಿನ ಕನ್ನಡ ಶಾಲೆಗಳನ್ನು ಉಳಿಸಲು ಮುಂದಾಗಬೇಕೆಂದು ತಿಳಿಸಿದ್ದಾರೆ. ಶಾಸಕರು ಈ ವೇಳೆ ಮಾತನಾಡಿದ್ದು, ಈ ವಿಷಯದ ಬಗ್ಗೆ ನಮ್ಮ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸುವಂತೆ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ BEO ಗುರಪ್ಪ, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ತಮ್ಮನಗೌಡ ಪಾಟೀಲ್, ಕಚೇರಿಯ ವ್ಯವಸ್ಥಾಪಕ ವಿಠಲ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ತಮ್ಮ ಒಂದು ಮನವಿಯನ್ನು ಕೊಟ್ಟಿದ್ದರೆ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮ ಭಾಗದಲ್ಲಿ ಕನ್ನಡ ಶಾಲೆಗಳು ಗಡಿನಾಡಲ್ಲಿ ಉಳಿಯುವಂಥ ಒಂದು ಕಾರ್ಯಕ್ರಮನ ಈಗಾಗಲೇ ನಮ್ಮ ಸರ್ಕಾರಕ್ಕೆ ಕೂಡ ಇದೊಂದು ಮನವಿ ಬಂದೈತೆ. ಅಲ್ಲಿನ ಕೆಲವರು ಗಡಿನಾಡಿನಲ್ಲಿ ಏನೇನು ಆಗ್ತಾ ಇದ್ದಾವೆ, ಮಹಾರಾಷ್ಟ್ರ ಆಗಿರ್ಬೋದು, ಗೋವಾದಲ್ಲಿ ಆಗಿರ್ಬೋದು, ಆಮೇಲೆ ಈ ಕಡೆ ತಮಿಳುನಾಡು, ಕೇರಳ, ಈ ಕಡೆ ನಮಗೆ ಏನೇನು ಬಾರ್ಡರ್ಗಳು ಬರ್ತದೆ ಅವನ್ನೆಲ್ಲ ಸಮಸ್ಯೆಗಳನ್ನ ಮುಖ್ಯವಾಗಿ ನಮ್ಮ ಆಂಧ್ರದ ಭಾಗದಿಂದ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರನ್ನ ಕರೆದು ಸಮಸ್ಯೆಗಳು ಏನೇನು ನಡೀತಾ ಇದ್ದಾವೆ, ಬರೀ ಶಿಕ್ಷಣದೊಂದೇ ಅಲ್ಲ, ಗಡಿಯ ಒಂದು ತೊಂದರೆಗಳಾಗಿರ್ಬೋದು ಮತ್ತು ಅಲ್ಲಿನ ನೀರಿನ ಒಂದು ತೊಂದರೆಗಳಾಗಿರ್ಬೋದು, ಇಂಥವ್ರನ್ನೆಲ್ಲ ಕರೆದು ಅಲ್ಲಿ ಮಾತಾಡಿಸಿ ಏನು ಮಾಡಬೇಕು, ಏನು ಕ್ರಮ ವಹಿಸಬೇಕು, ನಮ್ಮ ಸರ್ಕಾರದ ನಿಲುವು ಏನು ನಾವು ತಾಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸಲಹೆ ಸೂಚನೆ ಹೇಳ್ತಾ ಇದ್ದಾರೆ. ಈಗ ನೀವೇನು ಸಲಹೆ ಕೊಡ್ತಾ ಇದ್ರಿ, ಇದರಲ್ಲಿ ಈಗಾಗಲೇ ನಮ್ಮ ಒಂದು ಸರ್ಕಾರ, ಕನ್ನಡ ಸರ್ಕಾರ ಕನ್ನಡ ಮಾಧ್ಯಮದ ನಮ್ಮ ಗಡಿನಾಡು ಶಾಲೆಗಳಿಗೆ ಅಭಿವೃದ್ಧಿಪಡಿಸಬೇಕು ಮತ್ತು ಅಲ್ಲಿನ ಕುಂದುಕೊರತೆಗಳನ್ನ ನಿಲ್ಲಿಸ್ಬೇಕಂತಂದೇಳಿ ನಾವು ಆ ಥರ ಸರ್ಕಾರ ಇದ್ದಾಗ ನಾವು ಭಾಳಷ್ಟು ನಿಮಗೆ ಬೇಡಿಕೆಗಳನ್ನು ಬಂದು ಕಾಂಪೌಂಡ್ಗಳಾಗಿರ್ಬೋದು, ಹೆಚ್ಚುವರಿ ಕೊಠಡಿಗಳಾಗಿರ್ಬೋದು, ಮತ್ತು ಆ ಭಾಗದಲ್ಲಿ ಶಾಲೆಯ ಶಿಕ್ಷಕರಿಗೆ ನೇಮಕ ಮಾಡ್ಕೊಂಡು ಕಾರ್ಯಕ್ರಮವನ್ನು ನಾವು ಈಗಾಗಲೇ ತಂದಿದ್ವಿ. ನಮ್ಮ ಸರ್ಕಾರ ಹೋದ್ಮೇಲೆ ಮತ್ತೆ ಈಗ ಮತ್ತೆ ಅದನ್ನೇ ಕಾರ್ಯಕ್ರಮ ಮುಂದುವರಿಸ್ಬೇಕಂತ ಕೂಡ ನಮ್ಮ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ. ನಿಮ್ಮ ಒಂದು ಬೇಡಿಕೆ ಇದೇನಾಗಿದೆ, ಈಗಿನ ಶಿಕ್ಷಣ ಇಲಾಖೆಯವರು ಹೊಸ ಸರ್ಕಾರ ಬಂದ್ಮೇಲೆ ಏನಾದರೂ ಮಾಡಿದ್ದ, ಇಲ್ಲ ಹಳೆ ಸರ್ಕಾರ ಇದನ್ನ ಕೂಡ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಸರ್ಕಾರದ ನಿಲುವು ಏನಾದರೂ ಕೂಡ ನಾವು ಸರ್ಕಾರಕ್ಕೆ ಪತ್ರ ಮುಖಾಂತರ ಅರಿವು ಮಾಡಿ ಅವರ ಒಂದು ನಿಲುವನ್ನ ನಾವು ಸ್ಪಷ್ಟಪಡಿಸ್ಕೊಂಡ ಮೇಲೆ ಮುಂದಿನ ಕ್ರಮ ನಾವು ಏನು ತಗೋಬೇಕು ಅಂತಂದೇಳಿ ನಮ್ಮ ಸರ್ಕಾರ ಒಂದು ದಿಟ್ಟ ನಿಲುವು ತಗೋಬೇಕಂತ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಶಿಕ್ಷಕರನ್ನು ನೇಮಕ ಮಾಡಿದ್ರೆ ಕರ್ನಾಟಕದವರು, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕನ್ನಡಿಗರು ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ಅದಕ್ಕೆ ಎಲ್ಲ ಪತ್ರಿಕೆಗಳು ಪ್ರತಿಕ್ರಿಯಿಸುವ, ಎಲ್ಲ ಮುಖ್ಯಮಂತ್ರಿಗಳು, ಮಂತ್ರಿಗಳು ಆದಿಯಾಗಿ ಎಲ್ಲರೂ ಪ್ರತಿಕ್ರಿಯೆ ಕೊಟ್ಟರು. ಅಲ್ಲಿ ಕನ್ನಡಾಭಿವೃದ್ಧಿ ಪ್ರಾಧಿಕಾರದವರು ಹೋಗಿದ್ದಾರೆ, ಗಡಿಯ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದವರು ಎಲ್ಲರೂ ಪ್ರತಿಕ್ರಿಯೆ ಕೊಟ್ಟು ನಮ್ಮ ಮರಾಠಿ ಸರ್ಕಾರಕ್ಕೆ ಪತ್ರವನ್ನು ಬರೆದು ನೀವು ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳಲ್ಲಿ ಮರಾಠಿ ಶಿಕ್ಷಕರನ್ನು ನೇಮಕ ಮಾಡುವಂತೆ ಉಗ್ರ ಹೋರಾಟ ನಡೀತಾ ಇದೆ. ಆದರೆ ನಮ್ಮಲ್ಲಿ 4 ಕನ್ನಡ ಶಾಲೆಗಳನ್ನು ಬಲವಂತವಾಗಿ ನಮ್ಮ ಮೇಲೆ ವೃದ್ಧಿ 4 ಕನ್ನಡ ಶಾಲೆಗಳನ್ನು ಇವತ್ತು ಮುಚ್ಚಿಬಿಟ್ಟಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂಗ ಇಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆ ಆಯುಕ್ತರಾಗಿ ಹೊರಡಿಸಿರ್ತಕ್ಕಂಥ ಆದೇಶ, ಅವರಿಗೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಪೇಪರ್ ಕಟಿಂಗ್ಸ್ ಎಲ್ಲ ಕೂಲಂಕುಷ ಪರಿಶೀಲಿಸಿ ತಮ್ಮ ಸರ್ಕಾರದ ಗಮನಕ್ಕೆ ತಗೊಂಡೋಗಿ ನಮ್ಮ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳನ್ನು ಉಳಿಸುವ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಮ್ಮ ಸಂಸ್ಥೆ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.